ನಿಮ್ಮ ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಮ್ಯೂಟೆಡ್ ಅಂಡ್ ಅನ್ಲಿಸ್ಟೆಡ್ ಆಗಿದೆ ಅಂತ ಯೂಟ್ಯೂಬ್ ನಿಂದ ನಿಮಗೆ ಮೇಲ್ ಬಂದಿದ್ಯಾ? 30 ದಿನದಲ್ಲಿ ನಿಮ್ಮ ವಿಡಿಯೋ ಡಿಲೀಟ್ ಆಗುತ್ತೆ ಅಂತ ಕೂಡ ಆ ಮೇಲ್ ನಲ್ಲಿ ಬರ್ದಿದ್ಯಾ? ಯಾಕೆ ಯೂಟ್ಯೂಬ್ ನಿಮ್ಗೆ ಈ ತರದ ಮೇಲ್ ಅನ್ನ ಕಳಿಸಿದೆ ಅಂತ ತಿಳ್ಕೊಳ್ಳೋಣ. ನೀವು ಯೂಟ್ಯೂಬ್ ಶಾರ್ಟ್ಸ್ ಮಾಡುವಾಗ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಆಗಿರೋ ಬೇರೆಯವರ ಆಡಿಯೋ ಅಂದ್ರೆ ಹಾಡು ಅಥವಾ ಡೈಲಾಗ್ ಗಳನ್ನ ರೀಮಿಕ್ಸ್ ಬಟನ್ ಒತ್ತಿ ನಿಮ್ಮ ವಿಡಿಯೋಗೆ ಬಳಕೆ ಮಾಡಿರ್ತೀರ. ಆದ್ರೆ ಈಗ ನೀವು ಯಾರ ಆಡಿಯೋ ರೀಮಿಕ್ಸ್ ಮಾಡಿದ್ರೋ ಅವರು ಆ ಹಾಡನ್ನ ಅವರ ಚಾನೆಲ್ ಇಂದ ಡಿಲೀಟ್ ಮಾಡಿದ್ರೆ ನಿಮ್ಮ ವಿಡಿಯೋಗಳಿಗೆ ಕೂಡ ಆ ಹಾಡುಗಳು ಬರೋದಿಲ್ಲ. ಹಾಗಾಗಿ ಯೂಟ್ಯೂಬ್ ನಿಮ್ಮ ವಿಡಿಯೋವನ್ನ ಮೊದಲಿಗೆ ಮ್ಯೂಟ್ ಮಾಡಿ ಆನಂತರ ಅನ್ಲಿಸ್ಟ್ ಮಾಡಿರುತ್ತೆ. ನಿಮ್ಮ ಚಾನೆಲ್ಗೆ ಇದರಿಂದ ಯಾವುದೇ ತರ ತೊಂದರೆ ಆಗೋದಿಲ್ಲ. ಇದನ್ನ ಸರಿ ಮಾಡ್ಕೋಬೇಕು ಅಂದ್ರೆ ಆ ವಿಡಿಯೋವನ್ನ ಹೊಸದಾಗಿ ಯೂಟ್ಯೂಬ್ ಶಾರ್ಟ್ಸ್ ಗೆ ಅಪ್ಲೋಡ್ ಮಾಡಿ ಹಾಗೆ ಹೊಸ ಹಾಡು ಅಥವಾ ಡೈಲಾಗ್ ಅನ್ನ ಆ ವಿಡಿಯೋ ಜೊತೆ ರಿಮಿಕ್ಸ್ ಮಾಡಬಹುದು. ಇದೇ ತರದ ಯೂಟ್ಯೂಬ್ ಹಾಗೂ ತಂತ್ರಜ್ಞಾನದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಟೆಕ್ ಟಾಕ್ ಇನ್ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.